ವತಿಯಿಂದ ನಡೆಸಲ್ಪಡುವಂತಹ ಸಾಂಪ್ರದಾಯಿಕ ಕಂಬಳ ಗೃಹೋತ್ಸವ ಇದೀಗ ದೊಡ್ಡ ಮನೆ ಕುಟುಂಬಸ್ಥರ ಮನೆಯ ಕೋಣಗಳು ವಿದ್ಯುಕ್ತವಾಗಿ ಏನು ಕಂಬಳಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ. ಸಮಸ್ತ ಕಂಬಳದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೀಗ ಮೂಡ್ಲಕಟ್ಟೆ ದೊಡ್ಡಮನೆ ಕುಟುಂಬದ ಮನೆಯ ಕೋಣಗಳು ನಡೆಸಿಕೊಂಡು 2010ರವರೆಗೆ ಅವರ ಮಗನಾದ IM ಶಿವರಾಮ್ ಶೆಟ್ಟಿ ಮೂಡ್ಲಕಟ್ಟೆ ಕಂಬಳವನ್ನು ಮುಂದುವರಿಸ್ಕೊಂಡು ಬಂದರು. 2008ರಿಂದ
ಈಚೆಗೆ ಈಗ ಪ್ರೆಸೆಂಟ್ ಇದ್ರವರೆಗೆ ನಾನು ಡಾಕ್ಟರ್ ಜಿ ಪಿ ಶೆಟ್ಟಿ ಮತ್ತು ನಮ್ಮ ಮಕ್ಕಳು ಈ ಕಂಬಳವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ಏನು ಅಗತ್ಯ ಅಂತ ಹೇಳಿದರೆ, ಕೋಣಗಳ ಮಾಲೀಕರಿಗೆ ಸಹಾಯಧನವನ್ನು ಕೊಡಬೇಕು. ಕೋಣಗಳನ್ನು ಓಡಿಸೋರಿಗೂ ಕೂಡ ಸ್ವಲ್ಪ ಸಹಕಾರ ಕೊಡಬೇಕು. ಅಂದರೆ ಗೌರ್ಮೆಂಟ್ ಇದರಲ್ಲಿ ಸ್ವಲ್ಪ ಭಾಗಿಯಾದರೆ ಈ ಒಂದು ಹಿಂದಿನಿಂದ ನಡ್ಕೊಂಡು ಬಂದಂಥ ಇಲ್ಲಿ ನಮ್ಮ ಈ ಮೂಡ್ಲಕಟ್ಟೆ ಕಂಬಳು ಸುಮಾರು ಒಂದು 150-200 ವರ್ಷಗಳ ಒಂದು ಇತಿಹಾಸ ಇರುವಂಥ ಕಂಬಳ. ಇದು ಮುಂದರಿಬೇಕಾದರೆ ಗೌರ್ಮೆಂಟಿನ ಸಹಕಾರ ಬೇಕೇ ಆಗುತ್ತೆ. ನಾವೇನು ಈಗ ಸದ್ಯಕ್ಕೆ ಗೌರ್ಮೆಂಟ್ ಸಹಕಾರವನ್ನು ಪಡೆಯುತ್ತಿಲ್ಲ. ಆದರೂ ಕೂಡ 5-6 ಲಕ್ಷ ನಮಗೆ ಪ್ರತಿ ವರ್ಷ ಈ ಕಂಬಳದ ಬಗ್ಗೆ ಖರ್ಚು ಬರ್ತಾ ಇದೆ. ಈ ನಾವು ಕಂಬಳದ ಕೋಣದ ಮಾಲೀಕರಿಗೆ ನಾವು ಸಹಕಾರ ಸೌಕರ್ಯ ವ್ಯವಸ್ಥೆ ಮಾಡಿದರೆ ಮಾತ್ರ ಕಂಬಳಕ್ಕೆ ಅವರು ಕೋಣಗಳನ್ನು ತಗೊಂಡು ಬರ್ತಾರೆ. ಇಲ್ಲದೇ ಇದ್ದರೆ ಈ ಕಂಬಳ ಯಾವ ದೃಷ್ಟಿಯಿಂದ ಈ ನಡ್ಕೊಂಡು ಬಂದಿದೆಯೋ ಅದನ್ನು ಮುಂದುವರಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸಾಂಪ್ರದಾಯಿಕವಾಗಿ ಕಂಬಳವನ್ನು ನಾವು ಮುಂಚೆ ಎಲ್ಲ ಮನೆಗೆಲ್ಲ ಕೋಣಗಳನ್ನು ಸಾಕ್ತಾಯಿದ್ರು. ಆವಾಗ ಕೋಣಗಳ ಏನು ಕಡಿಮೆ ಆಗ್ತಿರಲಿಲ್ಲ ಸಂಖ್ಯೆಗೆ. ಈಗ ಈ ಕೋಣಗಳನ್ನು ಸಾಕುವವರ ಸಂಖ್ಯೆ ಭಾರಿ ಕಡಿಮೆ ಆಗಿದೆ. ಹಾಗೂ ಕಂಬಳದ ಕೋಣವನ್ನು ಸಾಕುವುದು ಕೂಡ ತುಂಬ ದುಬಾರಿ ಆದ ಕಾರಣ ಕೆಲವೇ ಮನೆಗಳಲ್ಲಿ ಮಾತ್ರ ಕಂಬಳದ ಕೋಣಗಳನ್ನು ಸಾಕ್ತಾರೆ. ನಾವು ಅವರಿಗೆ ಕಂಬಳದ ಕೋಣಗಳನ್ನು ತರುವವರಿಗೆ 2,500 ರೂಪಾಯಿ ಹಾಗೂ ಕಂಬಳಕ್ಕೆ ಕೆಲವು ಪ್ರೈಸನ್ನು ಇಟ್ಟಿದ್ದೇವೆ. ಫಸ್ಟ್ ಹಗ್ಗ ವಿಭಾಗದಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ 15,000, 10,000, 8,000 ಅಂತ ಇಟ್ಟಿದ್ದೀವಿ. ಅದೇ ರೀತಿ ಗೋರಿ ವಿಭಾಗದಲ್ಲಿ, ಹಲಗೆ ವಿಭಾಗದಲ್ಲಿ ಕೂಡ 15,000, 10,000 ಮತ್ತು 8,000 ಅಂತ ಪ್ರೈಸ್ ಇಟ್ಟದ್ರಿಂದ ನಮಗೆ ಕೋಣಗಳ ಸಂಖ್ಯೆ ಏನು ಕಡಿಮೆ ಆಗೋದಿಲ್ಲ. ಪ್ರತಿ ವರ್ಷ 40-50 ಜೋಡು ಕೋಣಗಳು ಬರ್ತವೆ. ಒಂದು 4,000-5,000 ಜನರು ಇಲ್ಲಿ ಸೇರ್ತಾರೆ. ಜನರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಬೇಕಾದ ಸೆಕ್ಯೂರಿಟಿಯನ್ನು ಒದಗಿಸ್ತಾರೆ. ಈ ಕಂಬಳ ಗದ್ದೆಯು ಮೇನ್ ದಾರಿಯಲ್ಲಿ ಇರುವುದರಿಂದ, ಕುಂದಾಪುರ ಬಸ್ರೂರು ಮೇನ್ ರೋಡ್ನಲ್ಲಿ ಇರುವುದರಿಂದ ಜನದಟ್ಟಣೆ ಹೆಚ್ಚಾದರೂ ಕೂಡ ಯಾವ ಒಂದು ದುರ್ಘಟನೆ ಇವತ್ತಿನವರೆಗೆ ನಡೆದಿಲ್ಲ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಬೆಳಿಗ್ಗೆ ಬೊಬ್ಬರನಿಗೆ ಪೂಜೆ ಆಗುತ್ತೆ. ಆನಂತರ ನಾಗನಿ ಪೂಜೆ ಆಗುತ್ತೆ. ಆನಂತರ ನಂದಿಕೇಶ್ವರನಿಗೆ ಪೂಜೆ ಆಗೋದು ಕಂಬಳದ ದಿವಸ. ಮುಂಚಿನ ದಿವಸ ಡೋಲು ಹೊಡಿತಾರೆ. ಆಮೇಲೆ ಅವರು ಇಲ್ಲಿ ಕುಣಿತಾರೆ. ರಾತ್ರಿಯೆಲ್ಲ ಕಂಬಳ ಗದ್ದೆಯನ್ನು ಕಾಯ್ತಾರೆ. ಇದೆಲ್ಲ ಹಿಂದಿನಿಂದ ನಡ್ಕೊಂಡು ಬಂದಂಥ ಪದ್ಧತಿ. ಅದು ನಾವು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಮನಪೂರ್ವಕವಾಗಿ ತಮ್ಮ ಡ್ಯೂಟಿ ಅಂತ ಈ ಹಿಂದಿನಿಂದಲೂ ಮಾಡಿಕೊಂಡು ಏನು ಬಂದಿದ್ದರು ಅದನ್ನು ಈಗ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ.